ರಂಜಾನ್ಗೆ ಕಡಿತ ಮಾಡಿ ಸಮಯ ಕೇಳ್ಕೊಂಡಿದ್ದಾರೆ. ಸರ್ಕಾರ ಏನ್ ಮಾಡುತ್ತೆ ಅಂತ ನೋಡೋಣ. ನಮ್ಮಲ್ಲಿ ನಿತ್ಯ ಹಬ್ಬ ಇದೆ. ಜಾತ್ಯತೀತ ಸರ್ಕಾರ ಒಬ್ರಿಗೊಂದು ಮಾಡೋಕ್ಕಾಗಲ್ಲ. ನಾಳೆ ಜೈನರಿಗೂ ಕೊಡಬೇಕು, ಬೌದ್ಧರಿಗೂ ಕೊಡಬೇಕು, ಸಿಖ್ರಿಗೂ ಕೊಡಬೇಕು, ವೈಷ್ಣವರಿಗೂ ಕೊಡಬೇಕು, ಒಕ್ಕಲಿಗರಿಗೂ ಕೊಡಬೇಕು, ಲಿಂಗಾಯತರಿಗೂ ಕೊಡಬೇಕು. ಹಾಗೆ ಒಂದೊಂದು ಹಬ್ಬ ಬಂದಾಗ ಕುರುಬರಿಗೂ ಕೊಡಬೇಕು, ಎಲ್ಲರಿಗೂ, ದಲಿತರಿಗೂ ಕೊಡಬೇಕು. ನಮ್ಗೆ ಯಾಕೆಂದ್ರೆ ನಮ್ಮದು ವೈವಿಧ್ಯತಮಯವಾಗಿರುವಂಥ ಒಂದು ರಾಷ್ಟ್ರ. ಆ ವೈವಿಧ್ಯತೆಯನ್ನು ಗೌರವಿಸಬೇಕಾಗತ್ತೆ. ಒಬ್ರಿಗೊಂದು ಮಾಡೋಕ್ಕಾಗಲ್ಲ. ನಾಳೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗತ್ತೆ. ನೋಡೋಣ ಜಾತ್ಯತೀತರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅಂತ. ಜಾತ್ಯತೀತತೆ ಅಂದರೆ ಓಲೈಸೋದು ಮಾತ್ರನೋ, ಜಾತ್ಯತೀತತೆ ಅಂದರೆ ಸರ್ವಧರ್ಮ ಸಮಭಾವನೋ ನೋಡೋಣ. ಇವರು ಅಂಬೇಡ್ಕರ್ ಜಾತ್ಯತೀತತೆ ಅಂದರೆ ಅದು ಸರ್ವಧರ್ಮ ಸಮಭಾವ. ಆ ಸಂವಿಧಾನ ಸರ್ವಧರ್ಮ ಸಮಭಾವ ಹೇಳಿರೋದು. ಓಲೈಕೆಯನ್ನು ಹೇಳಿಲ್ಲ ಸಂವಿಧಾನ. ಇವರು ಓಲೈಕೆ ಮಾಡ್ತಾರೋ ಸಮಭಾವ ಕೊಡ್ತಾರೋ ನೋಡೋಣ. ಅದು ಎಲ್ಲರಿಗೂ ಮುಂದುವರಿಸಬೇಕಾಗತ್ತೆ. ನಾವು ಗಣಪತಿ ಇಟ್ಟಾಗ ಇಡೀ ದಿನ ನಮಗೆ ರಜೆ ಕೊಡಬೇಕಾಗತ್ತೆ. ನಾವು ನಿತ್ಯ ಭಜನೆ ಮಾಡಬೇಕು, ಹಗಲು ಮಾಡಬೇಕು. ನಾವು ಹಾಗೆಲ್ಲ ಮಾಡಬೇಕಾಗತ್ತೆ. ಏಕಾದಶಿ ಬಂದಾಗ ಏಕಾದಶಿಗೆ ವಿಶೇಷ ಯಾರ್ಯಾರು ಏಕಾದಶಿ ಮಾಡ್ತಾರೆ ಅವರಿಗೂ ಇದೇ ರೀತಿ ಒಂದು ಅವಕಾಶ ಕೊಡಬೇಕಾಗತ್ತೆ. ನಾವು ಬೇರೆಯವರಿಗೆ ಯಾಕೆ ಕೊಡಬೇಡಿ ಅಂತ ನಾವು ಹೇಳಲ್ಲ, ನಮಗೂ ಕೊಡಿ ಅಂತ ಕೇಳ್ತೀವಿ. ಎಲ್ರಿಗೂ ಮಾಡಿದ್ದು ನೀವು ಎಲ್ರನ್ನೂ ಸಮಾನವಾಗಿ ನೋಡೋರಲ್ವಾ, ನಮಗೂ ಕೊಡಿ ಅಂತ ಕೇಳ್ತೀವಿ.